ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಮಾಡಿದ್ರು, ಆಮೇಲೆ GM ಸಿದ್ದೇಶ್ವರ್ ಸೋಲಿಕ್ಕೆ ಯಾರು ಕಾರಣ? ಫೆಡ್ ಅಪ್. ಇವ್ರಿಗೆ ಅರ್ಥ ಆಗಲ್ಲ, ಮನಮರಿ ಇಲ್ದಿದ್ದಂಗೆ ಬೇವ್ ಮಾಡ್ಕೊತಾರೆ. ಈ ಚುನಾವಣೆಯನ್ನು ಬಳಸ್ಕೊಂಡು GM ಸಿದ್ದೇಶ್ವರ್ ಅವ್ರನ್ನೇನಾದರೂ ವಿಶ್ವಾಸಕ್ಕೆ ತಗೊಳ್ತಾರ? ಹಾಗಾದರೆ ಸಿದ್ದೇಶ್ವರ ಮನೆ ಮೇಲೆ ಆ ದಾಳಿ ನಡೀತು, ಯಾರು ಮಾಡಿಸಿದ್ದು ಅದು? ಅದೆಲ್ಲದಕ್ಕೂ ವಿಜೇಂದ್ರ ಕುಮ್ಮಕ್ ಕೊಟ್ಟರು ಅನ್ನೋ ಕಾರಣದಿಂದ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಇವರು ಸಿಡಿದವರು GM ಸಿದ್ದೇಶ್ವರ್. ನಿಮ್ಗೆ ನೆನಪುವುದು, ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಪುತ್ರರಿಗೆ ಶಾಮನೂರು ಬೆಂಬಲ ಕೊಟ್ಟಿದ್ರು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಕರ್ನಾಟಕದಲ್ಲಿ ಮತ್ತೆ ಚುನಾವಣೆ. ಈ ಪಂಚಾಯತ್ ಚುನಾವಣೆಯ ಜೊತೆಗೆ ಬೆಂಗಳೂರಿನ GBA ಚುನಾವಣೆಯ ಜೊತೆಗೆ ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಚುನಾವಣಾ ಕಾವು ಏರಬೇಕಿನ್ನು ತಯಾರಾಗ್ತಾ ಇದೆ ಅಖಾಡ. ಈ ದಾವಣಗೆರೆಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈ ಬೀಗರ ಗಲಾಟೆ, ಒಂದು ಕಡೆ ಶಾಮನೂರು ಫ್ಯಾಮಿಲಿ, ಮತ್ತೊಂದು ಕಡೆ GM ಸಿದ್ದೇಶ್ವರ್ ಫ್ಯಾಮಿಲಿ. ಇವರಿಬ್ಬರು ತೀರಾ ಹತ್ತಿರದ ಸಂಬಂಧಿಗಳು, ಆದರೆ ರಾಜಕೀಯವಾಗಿ ತೀರಾ ಬದ್ಧ ವೈರಿಗಳು ಅನ್ನೋ ಥರ ಅವರ ವರ್ತನೆ. ಹಾಗಾದರೆ ಈ ದಾವಣಗೆರೆ ರಾಜಕೀಯದಲ್ಲಿ ಲಿಂಗಾಯತರ ಪ್ರಾಬಲ್ಯ, ಲಿಂಗಾಯತರ ಒಳಗುಂಪುಗಳು, ಒಳಜಗಳಗಳು, ಈ ಯಡಿಯೂರಪ್ಪ ಮತ್ತು ರೇಣುಕಾಚಾರ್ಯ ಮತ್ತು ಈ GM ಸಿದ್ದೇಶ್ವರ್ ಅವರು, BP ಹರೀಶ್ ಇವರ ಗಲಾಟೆ, ಕಾಂಗ್ರೆಸ್ನಲ್ಲಿ ಶಾಮನೂರವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಚರ್ಚೆ, ಈ ವಿಷಯಗಳ ಬಗ್ಗೆ ರಾಜಕೀಯ ವಿಶ್ಲೇಷಣೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆ ಅಂದರೆ ಒಂದು ಸಹಕಾರ ಭೀಷ್ಮ ಅಂತ ಯಾರು ಶಾಮನೂರು ಶಿವಶಂಕರಪ್ಪನವರು ತೀರ್ ಹೋದ ನಂತರ ಅಲ್ಲಿ ಬರ್ತಾ ಇರುವಂಥ ಚುನಾವಣೆ ಅಖಾಡ ರೆಡಿ ಆಗ್ತಾ ಇದೆ. ದಾವಣಗೆರೆ ಬಗ್ಗೆ ಹೇಳೋದಾದರೆ ಸರ್, ಒಂದು ದಾವಣಗೆರೆ ಒಂದು ಕಾಲದಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಅಲ್ವಾ, ಜವಳಿ ಉದ್ಯಮಕ್ಕೆ. ಎಸ್, ಅದು ಶೈಕ್ಷಣಿಕ ಒಂದು ಹಬ್ ಕೇಂದ್ರವಾಗಿ ಅವರು ಬದಲಿಸಿದ್ದು ಶಾಮನೂರು ಕೂಡ ಅನುಮಾನ ಇಲ್ಲ. ಆದರೆ ಅಲ್ಲಿಯ ರಾಜಕಾರಣ ಭಾಳ ಕ್ಲಿಷ್ಟವಾದ್ದು, ಅದು ಪಕ್ಷಗಳ ಗಡಿಯನ್ನು ಮೀರಿದ್ದು ದಾವಣಗೆರೆ ರಾಜಕಾರಣ. ಆ ಲಿಂಗಾಯತ ರಾಜಕಾರಣದ ಒಳಸುಳಿಗಳಿದೆಯಲ್ಲ, ನಿಮ್ಗೆ ನೆನಪುವುದು, ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಪುತ್ರರಿಗೆ ಶಾಮನೂರು ಬೆಂಬಲ ಕೊಟ್ಟಿದ್ದರು ಅಲ್ವಾ. ಸೊ ದಟ್ ಇಸ್ ಅ ಪಾಲಿಟಿಕ್ಸ್ ಅಂತ. ಈಗ ಶಾಮನೂರು ಕುಟುಂಬದಿಂದ ಒಬ್ಬರಿಗೆ ಒಂದು ಟಿಕೆಟ್ ಕೊಡುವ ಪ್ರಶ್ನೆ ಏನಿದೆ, ಅದು ಕೂಡ ಒಂದು ಗೊಂದಲಕ್ಕೆ ಕಾರಣ ಆಗಿದೆ. ಯಾಕಂದರೆ ಅಲ್ಲಿ ಇದಕ್ಕಿದ್ದಂಗೆ ಜಮೀರ್ ಎಂಟ್ರಿ ತಗೊಂಡು ಮುಸ್ಲಿಮರಿಗೆ ಯಾರಿಗೋ ಟಿಕೆಟ್ ಕೊಡಬೇಕು ಅನ್ನೋದು. ಬಟ್ ಈ ಹಿಂದಿನ ಇಲೆಕ್ಷನ್ನಲ್ಲಿ ಕೂಡ ಆ ಮಾತುಕತೆ ಆಗಿದ್ದು ನಿಜ, ನನಗೆ ಗೊತ್ತಿರೋ ಹಾಗೆ. ಈ ಸಲ ಶಾಮನೂರು ಇರಲಿ, ನೆಕ್ಸ್ಟ್ ಟೈಮ್ ಆದರೂ ಮುಸ್ಲಿಮರಿಗೆ ಕೊಡಬೇಕು ಅನ್ನೋದು. ಅದು ಈಗ ಅಲ್ಲ, ಶಿಗ್ಗಾಂವದಲ್ಲೂ ಹಂಗೆ ಮಾಡಿದ್ರು ಅವರು. ಹಾಂ, ಶಿಗ್ಗಾಂವದಲ್ಲಿ ಪಟ್ಟಣಕ್ಕೆ ಕೊಟ್ಟರು, ಗೆಲ್ಲಿಸ್ಕೊಂಡ್ರು. ಹಾಂ, ಈಗ ಅದೇ ಪ್ರಶ್ನೆ ಮತ್ತೆ ಎದ್ದಿದೆ ಒಂದು. ಸೊ ಮಲ್ಲಿಕಾರ್ಜುನ ಮಗ ಅಂತ ಕಾಣುತ್ತೆ, ಅವ್ರ ಹೆಸರೇನೋ ಇದೆ, ಯಾರು, ಹೌದು, ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತು ಕೇಳ್ತಾ ಇದೆ. ಆದರೆ ಮಲ್ಲಿಕಾರ್ಜುನ್ ಇದ್ದಾರೆ, ಅವರ ಹೆಂಡತಿ MP ಆಗಿ, ಮಲ್ಲಿಕಾರ್ಜುನ್ ಅವರು ಮಿನಿಸ್ಟ್ರು, ಶ್ರೀಮತಿ ಅವರು ಸಂಸದರು, ಮತ್ತು ಮಗನಿಗೆ ಟಿಕೆಟ್. ಬಟ್ ಇದನ್ನು ನೋಡಿದರೆ ಅವ್ರ ಹೆಂಡತಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಲ್ಯಾಂಗ್ವೇಜ್ ಇದೆ, ಎಲ್ಲ ಇದೆ. ಸೊ ಆ ಸಿಚುವೇಶನ್ ನೋಡಿದ್ರೆ ಅವ್ರು ಚೆನ್ನಾಗಿ, ಯಾರು ಮಲ್ಲಿಕಾರ್ಜುನ್ ಮಾತಾಡೋದು ಕಡಿಮೆ, ಅವ್ರೊಂಥರ ಅವರ ಸ್ಟೈಲು ಡಿಫ್ರೆಂಟ್ ಟೈಪ್ ಆಫ್ ಪಾಲಿಟಿಕ್ಸು. ಸೊ ಅವರ ಪ್ರಭಾ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವರು ಇದೆ ಮಾತಾಡ್ತಾರೆ, ಏನಂತ ಮಾಡ್ತಾರೆ. ಈಗ ಇನ್ನೊಂದು ಕುಟುಂಬದ ಕುಡಿ ಅಂತ ಇರಬೇಕು ಅಂತಿದ್ದಾರೆ. ಆದರೆ ಇದು ಏನು ಗೊತ್ತಾ, ಇದು ಒಂದು ರೀತಿಯ ಕಾಂಗ್ರೆಸ್ ಮಟ್ಟಿಗೆ ಇದೊಂದು ಆ್ಯಸಿಡ್ ಟೆಸ್ಟ್ ಅನಿಸುತ್ತೆ ನನಗೆ. ಯಾಕೆಂದರೆ ಒಂದು ಈಗ ನಡೆಯುತ್ತೆ ಟಿಕೆಟ್ ಹಂಚಿಕೆ ಸಮಸ್ಯೆ ಒಂದು ಕಡೆ ಇಟ್ಬೇಡ, ಯಾರಿಗೆ ಟಿಕೆಟ್, ಎರಡೂ ಕ್ಷೇತ್ರದಲ್ಲ ಬೇಕಾದ್ರೆ ಟಿಕೆಟ್ ಕೊಡ್ಬೋದು. ಆದರೆ ಮೊದಲ ಬಾರಿಗೆ ಕಾಂಗ್ರೆಸ್ ಒಳಗಿನ ಆಂತರಿಕ ಬೆಳವಣಿಗೆ ಇದೆಯಲ್ಲ, ಅದು ಈ ಚುನಾವಣೆ ಮೇಲೆ ಪರಿಣಾಮ ಬೀಳುತ್ತೆ. ಅಂದರೆ ಏನಾಗುತ್ತೆ, ನಾನು ಈ ಒಂದು ಇಲೆಕ್ಷನ್ ಹೇಗೆ ವರ್ಕೌಟ್ ಆಗುತ್ತೆ ಸರ್ ಅಂದರೆ, ನೀವು ನೋಡ್ತಾ ಹೋಗಿ, ಜನ ಒಂದು ತೀರ್ಮಾನಕ್ಕೆ ಬಂದರೆ ಒಂದು ಅಂಡರ್ ಕರೆಂಟ್ ಕ್ರಿಯೇಟ್ ಆಗುತ್ತೆ, ಒಬ್ಬರನ್ನು ತಿರಸ್ಕರಿಸುವುದು ಮತ್ತು ಒಬ್ಬರನ್ನು ಒಪ್ಪಿಕೊಳ್ಳೋದು. ಸೊ ಆ ರೀತಿ ಒಂದು ಅಂಡರ್ ಕರೆಂಟ್ ಬಂದರೆ ಕಾಂಗ್ರೆಸ್ ಹೊಡ್ಸ್ಕೊಬಿಡುತ್ತೆ. ಅಲ್ಲ, ಇಲ್ಲಿ ಎರಡು ರೀತಿ ಕಾರಣ ಇದೆ ಸರ್. ಮೊದಲನೇದು ಒಂದು ಸೇಡಿನ ರಾಜಕಾರಣ. ಇಲ್ಲಿ ಯಾವ್ಯಾವ ರೀತಿ ಸೇಡುಗಳು, ಶಾಮನೂರು ಫ್ಯಾಮಿಲಿ, ಸಿದ್ದೇಶ್ವರ ಫ್ಯಾಮಿಲಿ ನಡುವಿನ ಸೇಡು ಒಂದು. ಮತ್ತೊಂದು ಸೇಡ್ ಇದೆ ಇಲ್ಲಿ, ಹೆಂಗಿದೆ, GM ಸಿದ್ದೇಶ್ವರ್ ಮತ್ತು ಯಡಿಯೂರಪ್ಪ ನಡುವಿನ ಸೇಡು. ಹೌದು,
ಅದು ಒಂದು ಇದರ ಅಂತ ರೇಣುಕಾಚಾರ್ಯ ಅನ್ನೋ ವ್ಯಕ್ತಿ ದಾವಣಗೆರೆ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಮಾಡಿದ್ರು. ಹೌದು. ಆಮೇಲೆ GM ಸಿದ್ದೇಶ್ವರ್ ಸೋಲಿಕ್ಕೆ ಯಾರು ಕಾರಣ, ಸಿದ್ದೇಶ್ವರ ಮನೆ ಮೇಲೆ ಆ ದಾಳಿ ನಡೀತು, ಯಾರು ಮಾಡಿಸಿದ್ದು, ಅದೆಲ್ಲದಕ್ಕೂ ವಿಜೇಂದ್ರ ಕುಮ್ಮಕ್ ಕೊಟ್ರು ಅನ್ನೋ ಕಾರಣದಿಂದ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಇವರು ಸಿಡಿದವರು GM ಸಿದ್ದೇಶ್ವರ್. ಇಲ್ಲಿ ಮತ್ತೊಂದು ಮುತ್ಸದ್ದಿ ಯಡಿಯೂರಪ್ಪನವರು ಈ ಚುನಾವಣೆಯನ್ನ ಬಳಸಿಕೊಂಡು GM ಸಿದ್ದೇಶ್ವರ್ ಅವ್ರನ್ನ ಏನಾದ್ರು ವಿಶ್ವಾಸಕ್ಕೆ ತಗೊಳ್ತಾರ? ಹಾಗಾದ್ರೆ ಐ ಡೋಂಟ್ ಥಿಂಕ್ ಸೊ. ಅವ್ರಿಗೆ ವಿಶ್ವಾಸಕ್ಕೆ ತಗೊಳ್ಳೋದಕ್ಕಿಂತ ಶಾಮನೂರ್ ಕುಟುಂಬವನ್ನು ವಿಶ್ವಾಸಕ್ಕೆ ತಗೊಂಡ್ರು ಆಶ್ಚರ್ಯ ಇಲ್ಲ. ಅವರು ಈವನ್ ಫಾರ್ ಎಕ್ಸಾಂಪಲ್ ಬೊಮ್ಮಾಯಿ ಅವ್ರಿಗೂ ಈ ಕುಟುಂಬದ ಜೊತೆ ಸಂಬಂಧ ಇದೆ. ಸೊ ಅದರಿಂದ ಈ ಲಿಂಗಾಯತಿ ಪಾಲಿಟಿಕ್ಸ್ನಲ್ಲಿ ನಾವು ಬೆಳಗಾವಿ ಬಗ್ಗೆ ಮಾತನಾಡಿದ್ವಿ ಅಲ್ವಾ, ಅದಕ್ಕೆ ಒಂದು ಕ್ಯಾರೆಕ್ಟರ್ ಇದೆ ಸರ್ ಇಲ್ಲಿ. ಏನು ಅಂದರೆ ಅವರು ಪಕ್ಷ ಇದೆಯಲ್ಲ, ಪಕ್ಷವನ್ನು ಮೀರಿ ವೈಯಕ್ತಿಕ ಸಂಬಂಧದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ. ಅವ್ರ ವೈಯಕ್ತಿಕ ಸಂಬಂಧಗಳು ಭಾಳ ಮುಖ್ಯ ಅವರಿಗೆ. ರಾಜಕೀಯ ಅನ್ನೋದು ಕೇವಲ ಅಷ್ಟೇ. ಅದನ್ನು ಮೀರಿ ಸಂಬಂಧಗಳಿವೆ, ಹಿತಾಸಕ್ತಿಗಳು ಸಂಬಂಧಗಳಿಗೆ ಇದೆ, ಫಸ್ಟ್ ಪ್ರಿಫರೆನ್ಸು. ಆದರೆ ಇದು ಎಲ್ಲದಕ್ಕಿಂತ ಏನು ಅಂತ ಬಹಳ ಮುಖ್ಯವಾದ್ದು, ನಾನು ನಿಮ್ಗೆ ಹೇಳಿದೆ ಆಸಿಡ್ ಟೆಸ್ಟ್ ಅಂತ ಯಾಕೆ ಹೇಳಿದೆ ಅಂದರೆ, ಕಾಂಗ್ರೆಸ್ ಸರ್ಕಾರದ ಒಂದು ಆಂಟಿ ಇನ್ಕಂಬೆನ್ಸಿನೋ ಇನ್ನೊಂದು ಅದು ವರ್ಕೌಟ್ ಆಗುತ್ತೆ, ಅಲ್ಲೇ ವರ್ಕೌಟ್ ಆಗುತ್ತೆ. ಇನ್ನೊಂದು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಕೂಡ ಇದು ಆಸಿಡ್ ಟೆಸ್ಟ್. ಮುಂಬರುವ ಚುನಾವಣೆಯಲ್ಲಿ 28ರ ಚುನಾವಣೆಯಲ್ಲಿ ನಾಯಕತ್ವ ನಮ್ಮದೇ ಅಂತ ಹೇಳುವ ಸಂದರ್ಭದಲ್ಲಿ ಇವರು ಗೆಲ್ಲಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಹೌದು. ಅದ್ರ ಜೊತೆಗೆ ಸರ್, ಈಗ ಈ ಶಾಮನೂರು ಅಂತ ಒಬ್ಬ ಹಿರಿಯ ಮೇರು ವ್ಯಕ್ತಿತ್ವ ಇರುವಂಥವ್ರು, ಅಕಾಲಿಕ ಅಂತಲ್ಲ, ಆರೋಗ್ಯ ವಯಸ್ಸು, ಹೌದು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ತೀರೋದು. ಅಲ್ಲಿ ತಿರುವಾದಂಥ ಸ್ಥಾನಕ್ಕೆ ಈ ಅನುಕಂಪ ಅನ್ನೋದು ಏನು ಕೆಲಸ ಮಾಡಲ್ವಾ? ಆಡಳಿತ ವಿರೋಧಿಯಲ್ಲೇ ಜೊತೆಗೆ ಅನುಕಂಪ ವರ್ಕ್ ಆಗಲ್ಲ. ಈಗ 90+ ಆದ್ಮೇಲೆ ಶಿವನ ಪದ ಸೇರಿದ್ರೆ ಯಾರಿಗೂ ಅನುಕಂಪ ಇರಲಿ. ಅವ್ರ ಜೀವನದಲ್ಲಿ ಏನು ಮಾಡಬೇಕೋ ಹೋದ್ರು ಕಂಡ್ರೆ ಮಾಡಿದ್ರು ಒಳ್ಳೆಯದು ಅಂತ ಅನುಕಂಪ ವರ್ಕೌಟ್ ಆಗಲ್ಲ. ಮತ್ತದ್ರ ಜೊತೆಗೆ ಅವ್ರ ಫ್ಯಾಮಿಲಿಗೆ ಈಗಾಗಲೇ ಅಧಿಕಾರ ಇದೆ ಅಲ್ವಾ, ಅಧಿಕಾರ ಇರೋದ್ರಿಂದ ಇನ್ನೊಬ್ಬರನ್ನ ಅವ್ರು ಕೊಟ್ಟರೆ ಏನಾಗುತ್ತೆ ಅನ್ನೋದು ಒಂದು. ಸೊ ಅದರಿಂದ ಅನುಕಂಪಕ್ಕೆ ವರ್ಕೌಟ್ ಆಗಲ್ಲ, ಆದರೆ ನಿಯಂತ್ರಣ ವರ್ಕೌಟ್ ಆಗ್ಬೋದು. ಅಂದರೆ ಕರ್ನಾಟಕದಲ್ಲಿ ಭಾಳಷ್ಟು ಜನ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯ ಮೇಲೆ ಒಂದು ನಿಯಂತ್ರಣ ಇಟ್ಕೊಂಡಿರ್ತಾರೆ. ಹೌದು. ಅಲ್ಲಿ ಸಾಕಿಸ್ತಾರೆ, ಬೆಳೆಸ್ತಾರೆ, ಇನ್ನೊಂದು ಮಾಡ್ತಾರೆ, ಫೀಡ್ ಮಾಡ್ತಾರೆ, ಇಟ್ಕೋತಾರೆ, ಮದುವೆಗೆ ಹೋಗ್ತಾರೆ, ಮುಂಜಿಗೆ ಹೋಗ್ತಾರೆ, ಸಾವಿಗೆ ಹೋಗ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ, ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಆ ಕ್ಷೇತ್ರ ದಾವಣಗೆರೆ ಸೌತ್ ಹಾಗೆ ಇದು ಮಾಡಿದ್ದಾರೆ. ಬಟ್ ಭಾಳ ಡಿಫ್ರೆಂಟ್ ಆದ ದಾವಣಗೆರೆ ಅನ್ನೋದು ಭಾಳ ಡಿಫ್ರೆಂಟ್ ಆದ್ದು. ಅಲ್ಲಿ ಕಾರ್ಮಿಕ ಚಳವಳಿಗಿತ್ತು, ಪಂಪಾಪತಿ ಅಂತವ್ರಿದ್ದರು, ಹೋರಾಟಕ್ಕೆ ನಡೆಸೋರಿದ್ದರು, ಎಲ್ಲ ಇದ್ರು. ಭಾಳ ಅದ್ಭುತವಾದ ದಾವಣಗೆರೆ ಅನ್ನೋದು ಇದೆಯಲ್ಲ, ನೆಲಕ್ಕೆ ಒಂದು ಶಕ್ತಿ ಇದೆ. ಹೌದು, ಕರ್ನಾಟಕದ ಮಧ್ಯಭಾಗ ಹೊಸ ಹೊಸ ರಾಜಕೀಯ ಶಕ್ತಿಗಳ ಉಗಮ. ಮತ್ತೆ ಅಲ್ಲಿ ಏನು ಗೊತ್ತಾ ನಿಮಗೆ, ಇನ್ನೊಂದೇನು ಗೊತ್ತಾ, ಅಲ್ಲಿ BJPನೂ ಪವರ್ಫುಲ್ ಆಗಿದೆ, ಕಾಂಗ್ರೆಸ್ಸು ಪವರ್ಫುಲ್ ಆಗಿದೆ. ಸೊ ಎಲ್ಲೆಲ್ಲೋ ಎಡಪತ್ತಿ ಆಲೋಚನೆ ಮಾಡೋರಿದ್ದಾರೆ. ಸೊ ಇಸ್ ಭಾಳ ಡಿಫ್ರೆಂಟ್ ಆದ ಕ್ಯಾರೆಕ್ಟರ್. ಯಾವ್ದಾವ್ದು ಹ್ಯಾಂಗೆ ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಕಾನ್ಸ್ಟಿಟ್ಯೂನ್ಸ್ ಕ್ಯಾರೆಕ್ಟರ್ ಇದೆ, ಕರೆಕ್ಟ್, ಒಂದು ಗುಣಧರ್ಮ ಇದೆ, ಕರೆಕ್ಟ್. ಸೊ ಆ ಗುಣಧರ್ಮ ಹೇಗಿದೆ ಅಂತಂದರೆ, ಒಂದು ರೀತಿಯ ಸಮಾನವಾದ ಹೋರಾಟ ನಡೆಸುವುದು ಎಲ್ಲ ಇದೆ. ಏನಾದರೂ ದಾವಣಗೆರೆ ಸೌತನ್ನು BJP ತಗೋಬಿಟ್ರೆ ಅದೊಂದು ಇತಿಹಾಸ ನಿರ್ಮಾಣ ಆಗ್ಬಿಡುತ್ತೆ, ಕಿತ್ಕೊಂಡ್ರೆ. ಅದಿಲ್ಲ ಅಂತಂದರೆ ಎಸ್, ಈ ಕುಟುಂಬದ ಏನು ನಿಯಂತ್ರಣ ಏನಿದೆ. ಹೌದು. ಈಗ BJP ದಕ್ಷಿಣ ಅಂತ ಬಂದಾಗ ಭಟ್ರೆ, ದಾವಣಗೆರೆ ಅನ್ನುವಂಥದ್ದು ಏನಂದರೆ ತುಂಗಭದ್ರೆಯ ಒಡಲಿನಲ್ಲಿರುವಂಥದ್ದು, ಆಮೇಲೆ ತೀರಾ ಅಂದರೆ ಆರ್ಥಿಕವಾಗಿ ಸಬಲವಾದಂಥ ಒಂದು ನಾಡದು. ಹೌದು. ಓಕೆ, ವರ್ಷಕ್ಕೆ 2-3 ಬೆಳೆಗಳನ್ನು, ಭತ್ತವನ್ನು ಬೆಳೀತಾರೆ. ಹೌದು. ಅಡಿಕೆ, ತೆಂಗು, ಹೌದು, ಇತ್ಯಾದಿ. ಇದ್ರ ನಡುವೆ ಅಲ್ಲಿ ಸಂಬಂಧಿಕರು ಬೀಗ್ರ ಜೊತೆಗೆ ಇಸ್ಪೀಟ್ ಆಡ್ತಾರೆ. ಹೌದು, ಎಲ್ಲ ಮಾತಾಡೋದು ಒಂದೇ ಚರ್ಚೆ ಏನಂದ್ರೆ, ಈ ಸರಿ ಶಾಮನೂರವ್ರಿಗೆ ಟಿಕೆಟ್ ಸಿಗುತ್ತಾ? ಒಂದ್ ವೇಳೆ ಶಾಮನೂರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ, ಹೌದು, ಲಿಂಗಾಯತರೆಲ್ಲ ಒಂದಾಗ್ಬಿಟ್ಟು ಯಾರಿಗೆ ಓಟ್ ಹಾಕ್ತಾರೆ ಅವಾಗ? ನೀವು ಹೇಳೋ ಪ್ರಕಾರ ಯಾರೋ ಎಂಟ್ರಿ ಆದ್ರು, ಜಮೀರ್ ಎಂಟ್ರಿ ಆದ್ರು, ಆ ಥರದ ಈ ಥರದ ಸಾಧ್ಯತೆ ಇರುತ್ತೆ, ಹೇಳೋಕ್ಕಾಗಲ್ಲ. ಏನೋ ಮುಸ್ಲಿಂ ಟಿಕೆಟ್ ಕೊಟ್ಬಿಟ್ರೆ ಇವತ್ತಿನ ವಾತಾವರಣ ಹೇಗಿದೆ ಅಂತಂದರೆ, ಅವಾಗ ಜಾತಿ ಕೋಮೆಲ್ಲ ವರ್ಕೌಟ್ ಆಗಿ ಶುರು ಆಗ್ಬಿಡುತ್ತೆ. ಬಟ್ ಅಲ್ಲಿ ಕ್ಯಾರೆಕ್ಟರ್ ಪ್ರಕಾರ ಮುಸ್ಲಿಂ ಕೊಟ್ಟರು ಗೆಲ್ಲೋ ಚಾನ್ಸಸ್ಸು ಇದೆ. ಮತ್ತು ನೀವು ಡಿನೈ ಮಾಡೋಕ್ಕಾಗಲ್ಲ, ಆ ಕಾನ್ಸ್ಟಿಟ್ಯೂನ್ಸಿ ಕ್ಯಾರೆಕ್ಟರ್ ಭಾಳ ಡಿಫ್ರೆಂಟ್ ಅದು. ಸೊ ಮುಸ್ಲಿಂ ಕೊಟ್ಟು ಗೆದ್ದರು ಗೆಲ್ಲಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ಅಥವಾ ನೀವು ಹೇಳಿದ ಸಾಧ್ಯತೆಯನ್ನು ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಇವರೆಲ್ಲ ನೆಂಟರಾದ್ದರಿಂದ ಒಬ್ಬರೊಬ್ಬರು ಆರಾಮಾಗಿ ಕೈ ಜೋಡಿಸ್ಬಿಟ್ಟು
ಸಂಪನ್ಮೂಲ ಇರೋ ಜನ. ಯಾಕಂದ್ರೆ ಗೊತ್ತಾ ನಿಮ್ಗೆ? ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಶಾಮನೂರು ಫ್ಯಾಮಿಲಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಯಡಿಯೂರಪ್ಪನವ್ರಿಗೆ ಈಜಿ ಆಗ್ಬಿಡ್ತಾನೆ ಕೆಲಸ. ಅದು ಆಗುತ್ತೆ ಅದಕ್ಕೆ. ಯಾಕಂದ್ರೆ ಎಲ್ಲ ಹಣ ಇರೋರು, ಅಡಿಕೆ ದುಡ್ಡನವರು, ಯಾವ್ದು ಮೆಡಿಕಲ್ ಸೀಟ್ ದುಡ್ಡವರು, ಎಲ್ಲ ಇವರು ನೆಂಟರು ಹೌದು ಅಲ್ವಾ. ಒಂದಾಗ್ಬಿಟ್ಟು ಕೆನ್ ಆಲ್ಸೋ ಪ್ಲೇ ಇಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು ಅದಕ್ಕೆ. ಆದರೆ ಇದೆಲ್ಲದರ ನಡುವೆ ಏನಾದರೂ ಈ ಅಧಿಕಾರ ಹಂಚಿಕೆಯ ಗಲಾಟೆ, ಎಂಟಿ ಇನ್ಕಂಬೆನ್ಸಿ ಜಾಸ್ತಿ ಆದರೆ ಅವಾಗ ಕಾಂಗ್ರೆಸ್ ಉಳಿಸೋದು ಕಷ್ಟ. ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗುತ್ತೆ ಬಿಸಿ, ಅಂದ್ರೆ ಈ ಹಿಂದೆ ಗೆದ್ದಷ್ಟು ಸುಲಭವಾಗಿ ಚುನಾವಣೆಗಳನ್ನ ಕಾಂಗ್ರೆಸ್, ಯಾಕಂದ್ರೆ ಜನರ ಮನಸ್ಸಲ್ಲಿ ಪ್ರತಿದಿನ ಬೆಳಗ್ಗೆ ಪೇಪರ್ ಎದುರಿದೆ ನೋಡಿದ್ದೇನೆ, ಅಧಿಕಾರ ಹಂಚಿಕೆ ಎಂದು ಅಧಿಕಾರ. ಜನ ದೇ ಆರ್ ಫೆಡ್ ಅಪ್. ಇವ್ರಿಗೆ ಅರ್ಥ ಆಗಲ್ಲ, ಮನಮರಿ ಇಲ್ದಿದ್ದಂಗೆ ಬೇವ್ ಮಾಡ್ಕೋತಾರೆ. ಯು ಸಿ ದಟ್. ಇವ್ರಿಗೆ ಅರ್ಥ ಮಾಡ್ಕೋಬೇಕು. ಜನ ಉಗಿತಾರೆ ಕಣ್ರಿ. ಅದು ಅರ್ಥ ಆಗದಿದ್ದಾಗ ಜನ ರಿಯಾಕ್ಟ್ ಮಾಡಿದ್ರು ಅಂದರೆ ನೋಡಿ, ಈ ರೀತಿ ಒಂದು ಇಶ್ಯೂ ಬಂದರೆ ಹೇಮಂತ್ ಅವರೇ, ಒಂದು ಇಲೆಕ್ಷನ್ನಲ್ಲಿ ಜಾತಿ ಗೀತಿಯನ್ನು ಮೀರಿ ವರ್ಕೌಟ್ ಆಗ್ಬಿಡೋದು. ಹೌದು ಹೌದು. ಜನ ರೊಚ್ಚಿಗೆ ಬಿಟ್ರೆ ಏನು ಬೇಕಾದ್ರೆ ಅವಾಗ ಜಾತಿ ಕೋಮು ಇರೋದೇ ಎತ್ತವಾಗಿ ಸಾಕಿ ಅದೇ ರೀತಿ ಅಲ್ವಾ ಆಪ್ ಬಂದಿರೋದು ಡೆಲ್ಲಿನಲ್ಲಿ ಅಲ್ವಾ. ಇಲ್ಲಾಂದ್ರೆ ಏನು ಒಂದು ಚಳುವಳಿ ಅದು. ಎಸ್ ಮೂಮೆಂಟ್. ಎಸ್. ಹಾಗಾದ್ರೆ ನಿಮ್ಮ ಪ್ರಕಾರ ಸರ್, ದಾವಣಗೆರೆ ಈ ಕಡೆ ಕೇಸರಿನ, ಈ ಕಡೆ ಕೈಗ, ಹೆಂಗೆ ಏನು ಅನ್ಸುತ್ತೆ? ಸ್ಟಿಲ್ ಐ ಬಿಲೀವ್. ನನಗಿನ್ನೂ ಇಲ್ಲಿ ಎಂಟಿ ಇನ್ಕಂಬೆನ್ಸಿ ಅಥವಾ ಕಾಂಗ್ರೆಸ್ ವಿರೋಧಿ ಅಲೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ನಾನು ಆ ಕ್ಷೇತ್ರಕ್ಕೆ ಹೋದರೆ ಏನೋ ಒಂದು ಸ್ವಲ್ಪ ಇದು ಮಾಡಬಹುದು. ಆ್ಯಸ್ ಆಫ್ ನಾವು ಅಲೆ ಇಲ್ಲದಿದ್ದರೆ ಕಾಂಗ್ರೆಸ್ಸಿಗೆ ಚಾನ್ಸ್ ಇರ್ಬೋದು. ಏನಾದರೂ ಇದು ಹುಟ್ಕೊಂಡ್ರೆ ಪಡ್ಚ ಕೇಸರಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ದಾವಣಗೆರೆ ಈ ಬೆಣ್ಣೆ ದೋಸೆಗೆ ಎಷ್ಟು ಫೇಮಸ್ಸು ಅಷ್ಟೇ ಅಲ್ಲಿ ಏನಂದರೆ ಜಾತಿ ರಾಜಕಾರಣ, ಪ್ರತಿಷ್ಠೆಯ ರಾಜಕಾರಣ. ಯಾರಿಗೂ ಒಂದು 1,000 ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಳ್ಬೇಕಂದ್ರೆ ಅಲ್ಲಿ ಯಾರೂ ಹಾಕಲ್ಲ, ಅವ್ರ ಹತ್ರನೇ ದುಡ್ಡಿರುತ್ತೆ. ಅಂಥ ರಾಜಕಾರಣದಲ್ಲಿ ಶಾಮನೂರವರ ಅಗಲಿಕೆಯ ನಂತರ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ಒಂದು ಜಯದ ನಿರ್ಧಾರ ಆಗುತ್ತೆ ಅನ್ನೋದು ಶಶಿಧರ್ ಭಟ್ ಅವರ ಅಭಿಪ್ರಾಯ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ದಾವಣಗೆರೆ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಮಾಡಿದ್ರು, ಆಮೇಲೆ GM ಸಿದ್ದೇಶ್ವರ್ ಸೋಲಿಕ್ಕೆ ಯಾರು ಕಾರಣ? ಫೆಡ್ ಅಪ್. ಇವ್ರಿಗೆ ಅರ್ಥ ಆಗಲ್ಲ, ಮನಮರಿ ಇಲ್ದಿದ್ದಂಗೆ ಬೇವ್ ಮಾಡ್ಕೋತಾರೆ. ಈ ಚುನಾವಣೆಯನ್ನು ಬಳಸ್ಕೊಂಡು GM ಸಿದ್ದೇಶ್ವರ್ ಅವ್ರನ್ನೇನಾದರೂ ವಿಶ್ವಾಸಕ್ಕೆ ತಗೊಳ್ತಾರ? ಹಾಗಾದ್ರೆ ಸಿದ್ದೇಶ್ವರ ಮನೆ ಮೇಲೆ ಆ ದಾಳಿ ನಡೀತು, ಯಾರು ಮಾಡಿಸಿದ್ದು ಅದು? ಅದೆಲ್ಲದಕ್ಕೂ ವಿಜೇಂದ್ರ ಕುಮ್ಮಕ್ ಕೊಟ್ಟರು ಅನ್ನೋ ಕಾರಣದಿಂದ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಇವರು ಸಿಡಿದವರು GM ಸಿದ್ದೇಶ್ವರ್. ನಿಮ್ಗೆ ನೆನಪುವುದು, ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಪುತ್ರರಿಗೆ ಶಾಮನೂರು ಬೆಂಬಲ ಕೊಟ್ಟಿದ್ದಾರೆ.